ಹಾಯ್ ಎಲ್ರಿಗೂ, ಇದು ನನ್ನ 5ನೇ ಮಿನಿ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂತಂದರೆ ನಾವು ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬೈಕಲ್ಲಿ ತುಂಬ ದೂರ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಈಗ ಬಂದು ರೀಚ್ ಆದ್ವಿ. ಇಲ್ಲಿ ಏನಪ್ಪ ಅಂತಂದರೆ ಮಗು ಇರೋದಕ್ಕೋಸ್ಕರ ಸ್ಪೆಷಲ್ ಎಂಟ್ರಿ ಇದೆ. ಒಳಗಡೆ ಚೆನ್ನಾಗಿ ದರ್ಶನ ಆಯಿತು, ಮಹಾಮಂಗಳಾರತಿ ಸಿಕ್ತು. ಹಾಗೆ ಆಚೆ ಬಂದಮೇಲೆ ಇಲ್ಲಿ ದೊಡ್ಡದು ವಿಗ್ರಹ ಇದೆಯಲ್ಲ ಚಾಮುಂಡೇಶ್ವರಿದು, ಅದ್ರ ಮುಂದೆ ಕಡ್ಡಿ ಮತ್ತು ಕರ್ಪೂರನ ಹಚ್ಬಿಟ್ಟು ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಹಾಗೆ ನಾವು ಹೊರಟಿದ್ದು ಬಸವಪ್ಪನ ಕಡೆಗೆ. ಬಸವಪ್ಪನ ನೋಡಿಕೊಂಡು ಇಲ್ಲೂ ದೇವ್ರಿಗೆ ಸಣ್ಣ ಮಾಡಿಕೊಂಡು ಅವನಿಗೂ ಸಣ್ಣ ಮಾಡಿಸಿ ಪಾಪುಗೆ. ಹಾಗೆ ಮ್ಯೂಸಿಯಮ್ಗೆ ಹೋಗಿದ್ವಿ. ಮ್ಯೂಸಿಯಮಲ್ಲಂತೂ ತುಂಬ ಚೆನ್ನಾಗಿ ಸ್ಟ್ಯಾಚುಸ್ಗಳನ್ನ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಏನಪ್ಪ ಅಂತಂದರೆ ಎಲ್ಲ ಥರದ್ದು ಸ್ಟ್ಯಾಚಸ್ಗಳು ಇದೆ ಇಲ್ಲಿ. ಯಾರೆಲ್ಲ ಗೌಡ್ಗೆರೆಗೆ ಬರ್ತೀರಾ ಇಲ್ಲಿ ಬಂದು ಮ್ಯೂಸಿಯಮ್ಗೆ ಹೋಗೋದನ್ನ ಮಾತ್ರ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಇದ್ರದ್ದು ಲೆಂತಿ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಯಾರಿಗೆ. ಹಾಗೆ ಇಲ್ಲೂ ಕೂಡ ನೋಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಕೊಟ್ವಿ. ಅನ್ನಪ್ರಸಾದ ಕೂಡ ನಡೀತಾ ಇದೆ ಇಲ್ಲಿ. ಏನೇನಪ್ಪ ಅಂದರೆ ಪಾಯಸ, ಬೂಂದಿ ಮತ್ತು ಚಟ್ನಿ, ತುಪ್ಪ, ಅನ್ನ, ಸಾಂಬಾರು, ರಸಮ್, ಮಜ್ಜಿಗೆ ಇದೆಲ್ಲ ಇರುತ್ತೆ. ಹಾಗೆ ಊಟ ಮಾಡಿಕೊಂಡು ನಾವು ಬಂದ್ವಿ ಶಾಪಿಂಗ್ಗೆ. ಕಡಲೆಪುರಿ, ಖಾರ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಇದ್ರದ್ದು ಲೆಂತಿ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಿದೆ ಗೈಸ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.